ತಿರುಪತಿ ಹುಂಡಿಯ 100 ಕೋಟಿ ಲೂಟಿ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕೈ ಚಳಕ ತೋರಿದ್ದ ಗುಮಾಸ್ತನ ವಿರುದ್ಧ ಈವರೆಗೂ ಇಲ್ಲ ಕ್ರಮ. ತಿರುಪತಿ ಹುಂಡಿಯ 100 ಕೋಟಿ ಲೂಟಿ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಇದು. ಕೈ ಚಳಕ ತೋರಿದ್ದ ಗುಮಾಸ್ತನ ವಿರುದ್ಧ ಈವರೆಗೂ ನೋ ಆಕ್ಷನ್, ನೋ ಕ್ರಮ. ಬರೀ ಆರೋಪಕ್ಕೆ ಸೀಮಿತ ಆಯಿತಾ ಆಡಳಿತಾರೂಢ ಪಕ್ಷ. ಜಗನ್ ಅವಧಿಯಲ್ಲಿ 100 ಕೋಟಿ ಲೂಟಿ ಎಂದಿದ್ದ ಎನ್ಡಿಎ ಒಂದು ಸಿಸಿಟಿವಿ ಫುಟೇಜ್ ರಿಲೀಸ್ ಮಾಡಿದ್ದ ಸಿಎಂ ಪುತ್ರ. ಆದರೆ ಆರೋಪಿ ಗುಮಾಸ್ತ ಸಿವಿ ರವಿಕುಮಾರ್ ಮೇಲಿಲ್ಲ ಕ್ರಮ. ಈವರೆಗೂ ಕೂಡ ಕ್ರಮ ಆಗಿಲ್ಲ. ಭಾರಿ ಚರ್ಚೆಗೆ ಗ್ರಾಸವಾದ ಆಂಧ್ರ ಸರ್ಕಾರದ ನಡೆ. ಟಿಟಿಡಿ ಗುಮಾಸ್ತ ರವಿಕುಮಾರ್ ಇಂದು ಕೋಟಿ ಕೋಟಿ ರೂಪಾಯಿಯ ಒಡೆಯ. ಆದರೂ ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಮುಂದಾಗದ ನಾಯ್ಡು ಸರ್ಕಾರ. ತಿರುಪತಿ ಹುಂಡಿಯ 100 ಕೋಟಿ ಲೂಟಿ ಪ್ರಕರಣ ಅದು. ಆ ಪ್ರಕರಣಕ್ಕೀಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕೈ ಚಳಕ ತೋರಿದ್ದ ಗುಮಾಸ್ತನ ವಿರುದ್ಧ ಈವರೆಗೂ ಕ್ರಮ ಇಲ್ಲ. ಬರೀ ಆರೋಪಕ್ಕೆ ಸೀಮಿತ ಆಯಿತಾ ಆಡಳಿತಾರೂಢ ಪಕ್ಷ. ಈ ಹಿಂದೆ ಅಲ್ಲಿ ಲೂಟಿ ಆಗಿದ್ದಂತಹ ಪ್ರಕರಣ ಅದು. ಸಿಸಿಟಿವಿ ಫುಟೇಜ್ ಆಧರಿಸಿ ನೋಡಿ, ಆ ಕೈ ಚಳಕ ಅವತ್ತು ರೆಕಾರ್ಡ್ ಆಗಿತ್ತು. ಅದೆಷ್ಟೋ ಕೋಟಿ ಹಗರಣ ಪ್ರಕರಣ ಅದು. ಆ ಪ್ರಕರಣದಲ್ಲಿ ಈಗ ಚಂದ್ರಬಾಬು ನಾಯ್ಡು ಆಂಧ್ರದ ಸರ್ಕಾರ ರಚನೆ ಮಾಡಿದೆ. ಸೊ ತಮ್ಮ ಅನುಕೂಲಕರವಾದಂಥ ವ್ಯಕ್ತಿ ಆಗಿರೋದ್ರಿಂದ ಆ ಪ್ರಕರಣವನ್ನು ಕೈಬಿಡಲಾಯ್ತಾ? ಯಾಕೆ ಆ ವ್ಯಕ್ತಿಯ ವಿರುದ್ಧ ಬಲವಾದಂಥ ಸಾಕ್ಷ್ಯಗಳು ಲಭ್ಯವಾದರೂ ಕೂಡ ಕ್ರಮ ಇಲ್ಲ? ಈಗಾಗಲೇ ಅಲ್ಲಿನ ವಿರೋಧ ಪಕ್ಷವೂ ಕೂಡ ಅದನ್ನು ಪ್ರಶ್ನೆ ಮಾಡ್ತಾ ಇದೆ. ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ತಿರುಪತಿ ಹುಂಡಿಯ 100 ಕೋಟಿ ಲೂಟಿ ಕೇಸ್ಗೆ ಟ್ವಿಸ್ಟು. ಕೈ ಚಳಕ ತೋರಿದ್ದ ಗುಮಾಸ್ತನ ವಿರುದ್ಧ ಈವರೆಗೂ ಕೂಡ ಕ್ರಮ ಆಗಿಲ್ಲ. ಬರೀ ಆರೋಪಕ್ಕೆ ಸೀಮಿತ ಆಯಿತಾ ಆಡಳಿತಾರೂಢ ಪಕ್ಷ. ಜಗನ್ ಅವಧಿಯಲ್ಲಿ 100 ಕೋಟಿ ಲೂಟಿ ಎಂದಿದ್ದ ಎನ್ಡಿಎ. ಸೊ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಸಿಸಿಟಿವಿ ಫುಟೇಜ್ ರಿಲೀಸ್ ಮಾಡಿದ್ದ ಸಿಎಂ ಪುತ್ರ. ಆದರೆ ಆರೋಪಿ ಗುಮಾಸ್ತ ಸಿವಿ ರವಿಕುಮಾರ್ ಮೇಲಿಲ್ಲ ಕ್ರಮ. ಭಾರಿ ಚರ್ಚೆಗೆ ಗ್ರಾಸವಾದ ಆಂಧ್ರ ಸರ್ಕಾರದ ನಡೆ. ಇನ್ನು ಟಿಟಿಡಿ ಗುಮಾಸ್ತ ರವಿಕುಮಾರ್ ಇಂದು ಕೋಟಿ ಕೋಟಿ ರೂಪಾಯಿಯ ಒಡೆಯ. ದೇವರ ಹುಂಡಿಯಲ್ಲಿ ಹಣ ಕದ್ದು ತನ್ನ ಶರೀರವನ್ನು, ಕುಟುಂಬದ ಶರೀರವನ್ನು ಬೆಳೆಸ್ತಾ ಇರೋದು ಅದೇ ಕದ್ದ ಹಣದಿಂದ. ಸೊ ಈಗ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.